ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಈಗ ಖಾಸಗಿ ಏಜೆನ್ಸಿಗಳಲ್ಲಿ ದುಪ್ಪಟ್ಟು ರೇಟ್ ಮಾರ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಖಾಸಗಿ ಒಂದು ಹೋಟೆಲ್ಗಳ ಒಂದು ಮಾಲೀಕರ ಒಂದು ಆರೋಪವಾಗಿದೆ. ಹಾಗಾದರೆ ರೇಟ್ ಎಷ್ಟಾಗಿದೆ ಅನ್ನುವಂಥ ಅವ್ರ ಬಾಯಲ್ಲಿ ನಾವು ನೇರವಾಗಿ ಕೇಳ್ತಾ ಹೋಗೇನೆ. ಸರ್, ಈಗ ಯುದ್ಧದ ಒಂದು ಭೀತಿಯಿಂದ ಹೋಟೆಲ್ ಉದ್ಯಮ ಸಾಕಷ್ಟು ಒಂದು ತೊಂದರೆಯಲ್ಲಿದೆ. ಈಗ ಒಂದು ಸರ್ಕಾರ ಸರಿಯಾದಂತಹ ಪೂರೈಕೆ ಮಾಡ್ತಾ ಇಲ್ಲ ಸಿಲಿಂಡರ್ಗಳು, ಅದರಲ್ಲೂ ಕೂಡ ಈಗ ಖಾಸಗಿ ಏಜೆನ್ಸಿಗಳಲ್ಲಿ ರೇಟ್ ಯಾವ ರೀತಿ ಆಗಿದೆ ಸರ್? ದುಪ್ಪಟ್ಟಾಗಿದೆ ಸರ್. ದುಪ್ಪಟ್ಟು ಅಂದರೆ ಅದು ತಗೊಳ್ಳಿ ಇದು ಮಾಡೋಕ್ಕಾಗ್ತಾಯಿಲ್ಲ. ಹೋಟ್ಲ್ ಯಾವುದೋ ಇದರಲ್ಲಿ ನಡೆಸ್ತಾ ಇದ್ದೀವಿ. ಅದು ಮೊನ್ನೆ ಒಂದು 2 ದಿವಸ ಬಾಗಿಲು ಹಾಕಿದ್ದು. ಸಿಲಿಂಡರ್ ಸಿಕ್ಕಿದ್ರೆ ಓಪನ್ ಮಾಡ್ತೀವಿ. ಅದು ನೋಡಿ ಆ ಸಿಲಿಂಡ್ರ್ 3600 ರೂಪಾಯಿ ಕೊಟ್ಟು ತಂದಿದ್ದು. ಅದು ಅವ್ರಿಗೆ ದಮ್ಮಯ್ಯ ಅಂತ ಹೇಳಿ ತರಬೇಕು, ಹಂಗೆ ಕೊಡಲ್ಲ. ದಮ್ಮಯ್ಯ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಮಾತ್ರ 1 ಸಿಲಿಂಡರ್ 2 ಸಿಲಿಂಡರ್ ಕೊಡ್ತಾರೆ. ಅದು ಒಂದು ಇವತ್ತಿಲ್ಲ, ಈಗ ಇವತ್ತು ನಾಳೆ ಒಬ್ಬರು ಮಾಡಬೇಕಲ್ಲ ಗೊತ್ತಿಲ್ಲ. ಐಟಮೆಲ್ಲ ನೆನೆಗೆ ಹಾಕಿಲ್ಲ, ನಾಳೆ ಐಟಮಿಗೆ ರುಬ್ಲಿಕ್ಕೆ ದೋಸೆಗೆ ಇದಕ್ಕೆ ನೆನೆಗೆ ಹಾಕಿಲ್ಲ. ಇವತ್ತು ಸಿಲಿಂಡರ್ ಒಂದು ಸಿಕ್ಕಿದ್ರೆ ನಾಳೆ ಓಪನ್ ಮಾಡ್ಬೋದು. ಅದು ಕೆಲವು ಐಟಮ್ ಇದೆ, ಕೆಲವು ಐಟಮ್ ಇಲ್ಲ. ಆ ಥರ ಸಮಸ್ಯೆ ಅಂದರೆ ಅದು ಹೇಳ್ತಿರೋದು ಸರ್. ಅದು ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ ಸರ್. ಈಗ ಮುಂಚೆ ಇದ್ದಿದ್ದ ರೇಟ್ಗೂ ಮತ್ತು ಇವಾಗಿರೋ ರೇಟ್ಗೆ ಖಾಸಗಿ ಏಜೆನ್ಸಿಗಳಲ್ಲಿ ಯಾವ ರೀತಿ ಆಗಿದೆ? ಮುಂಚೆಯಿಂದ 4 ಪಟ್ಟು ಜಾಸ್ತಿ ಆಗಿದೆ ಸರ್ ರೇಟ್. ಮುಂಚೆ ನಾವು ಒಂದು 2 ಕಮರ್ಷಿಯಲ್ ಸಿಲಿಂಡರ್ 4000 ರೂಪಾಯಿ, 1700, 1700, 3400, 3600, 2000 ಒಳಗಡೆ ಅಲ್ಲೆಲ್ಲೇ ಜಂಪ್ ಆಗ್ತಾಯಿತ್ತು ಅದು. ಇವಾಗ ಅದೇ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಅಂತ ಯಾರು ಇದರಲ್ಲಿ ನೋಡಿ, ಯಾವುದು ಲೋಕಲ್ ಸಿಲಿಂಡರ್ ತೊಗೊತಾ ಇದ್ದೀವಿ. ಆ ಸಿಲಿಂಡರ್ 17 kg ಸಿಲಿಂಡರ್ ಬಿಟ್ಟು 4000, 4300 ಹೆಂಗಂದ್ರಂಗೆ ರೇಟ್ ಹೇಳ್ತಾರೆ. ಅದು ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಅವ್ರಿಗೆ ದಮ್ಮಯ್ಯ ಹೇಳಿ 1-2 ಸಿಲಿಂಡರ್ ತೊಗೊಂಬರ್ತೀವಿ, ಅದರಲ್ಲಿ ಮಾಡಿ ಇದು ಮಾಡ್ತಾಯಿದ್ದೀವಿ. ತುಂಬ ಕಷ್ಟ, ತುಂಬ ಅಂದರೆ ತುಂಬಾ ಕಷ್ಟ ಆಗಿದೆ ಸರ್. ಸಿಲಿಂಡರ್ಗಳೇ ಬರ್ತಾ ಇಲ್ಲ ಯಾವುದು. ಈ ಕಮರ್ಷಿಯಲ್ ಸಿಲಿಂಡರ್ ಅಂತೂ ಯಾರಿಗೆ ಮೊನ್ನೆ ಯಾವುದು ಕಮರ್ಷಿಯಲ್ 20% ಹೋಟ್ಲಿಗೆ ಕೊಡಬೇಕಂತ ಹೇಳ್ತಾ ಇದ್ರಪ್ಪ, ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ರು. ಯಾವುದು 1 ಸಿಲಿಂಡರ್, ನಮಗಂತೂ 1 ಸಿಲಿಂಡರ್ ಬರಲಿಲ್ಲ, ಇನ್ನು ಯಾರು ಕೊಡ್ತಾನೆ ಇಲ್ಲ. ಎಲ್ಲಿ ಕೇಳೋದು ಅದು ಎಲ್ಲಿ ಹೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಸರ್. ಹೋಟ್ಲ್ ನಡೆಸೋದಂತೂ ಅದು ಎಷ್ಟಿಷ್ಟು ಕಷ್ಟ ಆಗಿಲ್ಲ ನಮಗೆ. ಹೋಟ್ಲ್ ಕ್ಲೋಸ್ ಮಾಡ್ಕೊಂಡಿಟ್ರೆ ಹುಡುಗರ ಸಂಬಳ, ಬಾಡಿಗೆ, ಮೇಂಟೆನೆನ್ಸು ಹಂಗಾರು ಸುಮ್ಮನೆ ಒಂದು ಇದು ಮಾಡ್ಕೊಂಡು ನಡೆಸ್ತಾ ಇದ್ದೀವಿ ಅಷ್ಟೇ. ನಾವು ಒಂದು ದಿನಕ್ಕೆ ಒಂದು 7-8 ಸಾವಿರ ರೂಪಾಯಿ ಗ್ಯಾಸಿಗೆ ಎಕ್ಸ್ಟ್ರಾ ಹೋಗ್ತದೆ ನಮಗೆ. ತುಂಬ ಕಷ್ಟ ಆಗ್ಬಿಟ್ಟಿದೆ ಹೋಟ್ಲವ್ರದ್ದಲ್ಲ, ತುಂಬ ಕಷ್ಟ ಆಗ್ಬಿಟ್ಟಿದೆ. ವೀಕ್ಷಕರೇ, ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಈ ಒಂದು 17 kg ಒಂದು ಸಿಲಿಂಡರ್ ಖಾಸಗಿ ಏಜೆನ್ಸಿಗಳಲ್ಲಿ ಇದು 3600 4000 ರೂಪಾಯಿ ಒಂದು ಹೋಟೆಲ್ ಮಾಲೀಕರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ಸರ್ಕಾರ ಸರಿಯಾದಂತಹ ಗ್ಯಾಸ್ನ ಪೂರೈಕೆ ಮಾಡ್ತಾ ಇಲ್ಲ. ಹೋಟೆಲ್ ಉದ್ಯಮ ಸಾಕಷ್ಟು ಒಂದು ಸಂಕಷ್ಟದಲ್ಲಿದೆ. ಸಾಕಷ್ಟು ಈ ಒಂದು ಹೋಟೆಲ್ ಉದ್ಯಮ ಸಂಕಷ್ಟದಲ್ಲಿದೆ. ಹೋಟೆಲ್ ಮಾಲೀಕರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಗ್ಯಾಸ್ ರೇಟನ್ನು ಕಡಿಮೆ ಮಾಡಬೇಕು, ಇಲ್ಲಾಂದರೆ ಹೋಟೆಲ್ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ತಮ್ಮ ಒಂದು ನೋವನ್ನು ಹೇಳ್ಕೊಂಡಿದ್ದಾರೆ. ಇನ್ನಾದರೂ ಇದು ಗ್ಯಾಸ್ ಒಂದು ಅಭಾವ ಭೀತಿ ಕಡಿಮೆ ಆಗಿ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ಬಗೆಹರಿಸಬೇಕು. ಗ್ಯಾಸ್ ಕೊರತೆಯ ಬಗ್ಗೆ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಒಂದು ಕೊರತೆಯನ್ನು ಬಗೆಹರಿಸಿ ಅದನ್ನು ಒಂದು ಸೂಕ್ತವಾದ ರೀತಿಯಾಗಿ ತರಬೇಕನ್ನುವಂಥದ್ದು ಹೋಟೆಲ್ ಮಾಲೀಕರ ಆಗ್ರಹ. ಅದರ ಜೊತೆಗೆ ಫ್ರೀಡಮ್ ಟಿವಿ ಆಗ್ರಹನೂ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರೋಹನ್ ಇಡಮಠ್, ಫ್ರೀಡಮ್ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.